ಸ್ನೇಹಿತರೆ, ಪ್ರತಿಧ್ವನಿಗೆ ಸ್ವಾಗತ. ಇಬ್ಬರ ಜಗಳದ ಮಧ್ಯೆ ಮೂರನೇ ಅವರಿಗೆ ಲಾಭ ಎನ್ನುವಂತಹ ಗಾದೆ ಮಾತಿನಂತೆ ಇದೀಗ ಡಿ.ಕೆ. ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯನವರ ಈ ಒಂದು ಕುರ್ಚಿಯ ಕಿತ್ತಾಟದ ನಡುವೆ ಇದೀಗ ಮೂರನೇ ವ್ಯಕ್ತಿಯ ಆಗಮನ ಆಗಿರುವಂತದ್ದು. ಒಂದು ಮೂಲದ ಪ್ರಕಾರ 2.5 ವರ್ಷಗಳ ಅವಧಿ ಸಿಎಂ ಸಿದ್ದರಾಮಯ್ಯನವರು, ಇನ್ನು ಉಳಿದ 2.5 ವರ್ಷಗಳ ಅವಧಿಗೆ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರ ವಹಿಸಿಕೊಳ್ಳುವಂತೆ ಒಂದು ಅಗ್ರಿಮೆಂಟ್, ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು. ಇಲ್ಲಿ ಏನು ಹೈಕಮಾಂಡ್ ಕೂಡ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿತು ಎನ್ನುವಂತ ಮಾತುಗಳು ಎಲೆಕ್ಷನ್ಗೂ ಮುಂಚಿತವಾಗಿಂದಲೂ, ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರ ವಹಿಸಿಕೊಂಡ ದಿನದಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಇದೇ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಇದೀಗ ಈ ಇಬ್ಬರ ಕಿತ್ತಾಟದ ಮಧ್ಯೆ ಇದೀಗ ಮೂರನೇ ವ್ಯಕ್ತಿಯ ಆಗಮನ ಆಗಿದೆ ಎನ್ನುವಂತಹ ಮಾಹಿತಿಗಳು ನಿಜಕ್ಕೂ ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿಯ ಶಾಕಿಂಗ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾರು ಆ ಮೂರನೇ ವ್ಯಕ್ತಿ? ಸತೀಶ್ ಜಾರಕಿಹೊಳಿ ಅವರ? ಇಲ್ಲ, ಸತೀಶ್ ಜಾರಕಿಹೊಳಿ ಅವರಿಗೆ ಸದ್ಯ ಈ ಸಿಎಂ ಏನು DCM ಇದಾರಲ್ಲ, ಡಿ.ಕೆ. ಶಿವಕುಮಾರ್ ಅವರ ಬಳಿ ಇರುವಂತ ಅಧ್ಯಕ್ಷ ಪಟ್ಟವನ್ನ ಕಿತ್ಕೊಂಡ್ಬಿಟ್ರೆ ಅಷ್ಟಕ್ಕೆ ಅವರು ತೃಪ್ತಿ ಆಗ್ಬಿಡ್ತಾರೆ. ಸಿಎಂ ಕನಸು ಎಲ್ಲ ಅವರಿಗೆ ಬಹಳ ದೂರದ ಮಾತು ಅಂತ ಹೇಳ್ಬೋದು. ಇನ್ನು ಯಾರ ಮೂರನೇ ವ್ಯಕ್ತಿ ಅಂತ ನೋಡಿದ್ರೆ ಇದೀಗ ರಾಜ್ಯ ರಾಜಕಾರಣಕ್ಕೆ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಆಗಮನ ರಾಜ್ಯ ರಾಜಕೀಯಕ್ಕೆ ಆಗ್ತಾ ಇದೆ ಎನ್ನುವಂತಹ ಮಾತುಗಳು ಒಂದಷ್ಟು ಕಾಂಗ್ರೆಸ್ ವಲಯದಲ್ಲೇ ಸಂಚಲನವನ್ನ ಸೃಷ್ಟಿ ಮಾಡಿರುವಂತದ್ದು. ಹಾಗೆ ನೋಡಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಿಎಂ ಪಟ್ಟ ಇದೆಯಲ್ಲ, ಇದು ಯಾವತ್ತೂ ಸಿಗ್ಬೇಕಾಗಿತ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬರೋಬ್ಬರಿ ಸುಮಾರು 11-12 ಬಾರಿ ಶಾಸಕರಾಗಿದ್ದಂತ ಒಬ್ಬ ಅನುಭವಿ ರಾಜಕಾರಣಿ ಅಂತಾನೆ ಹೇಳ್ಬೋದು. ಅವರು ಸುಮಾರು 224 ಕ್ಷೇತ್ರಗಳ ಪರಿಚಯವೂ ಕೂಡ ಇರುವಂತ ಏಕೈಕ ರಾಜಕಾರಣಿ, ಮುತ್ಸದಿ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. 1972ರಲ್ಲಿ ಶಾಸಕರಾಗಿ ಚುನಾಯಿತರಾಗ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಇಲ್ಲಿಯವರೆಗೆ ಕೂಡ ಅವರು ಎಂದು ಕೂಡ ಸೋಲಿಲ್ಲದ ಸರದಾರ ಅನ್ಸ್ಕೊಂಡು ಕಾಂಗ್ರೆಸ್ ನಲ್ಲಿ 2009ರಲ್ಲಿ ಒಂದು ರಾಷ್ಟ್ರ ರಾಜಕಾರಣದ ಕಡೆಗೆ ಮುಖ ಮಾಡ್ತಾರೆ. ಅದಕ್ಕೂ ಒಂದು ಕಾರಣ ಇದೆ. ಬಟ್ 2009ರಲ್ಲಿ ರಾಷ್ಟ್ರ ರಾಜಕಾರಣದ ಕಡೆ, ದಿಲ್ಲಿಯ ಕಡೆ ಮುಖ ಮಾಡಿದಂತ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಈಗ ಅವ್ರಿಗೆ ರೈಟ್ ಟೈಮ್ ಅಂತ ಹೇಳ್ಬಹುದು. ರಾಜ್ಯ ರಾಜಕಾರಣಕ್ಕೆ ಮರಳಿ ಬರೋದಕ್ಕೆ ಈಗ ಸರಿಯಾದ ಸಮಯ ಅಂತ ಹೇಳ್ಬೋದು. ಸಂಕ್ರಾಂತಿಯ ಹೊತ್ತಿಗೆ ಮಹಾಕ್ರಾಂತಿ ರಾಜ್ಯದಲ್ಲಿ ನಡೆದ್ರೆ, ರಾಜಣ್ಣ ಅವರು ಹೇಳಿದಾಗೆ ಮಹಾಕ್ರಾಂತಿ ನಡೆದ್ರೆ ಇಲ್ಲಿ ಆಶ್ಚರ್ಯ ಪಡುವಂಥದ್ದು ಎಂಥದ್ದು ಇಲ್ಲ. ಇಲ್ಲಿ ದೇವರಾಜ ಅರಸು ಅವರ ಅವಧಿಯನ್ನ ಮುರಿಬೇಕು ಎನ್ನುವಂತ ತವಕದಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯನವರ ಅವಧಿ ಬಹುತೇಕ ಅಲ್ಲಿಗೆ 7 ವರ್ಷ ಏನು ದೇವರಾಜ್ ಅರಸು ಅವರ ಆ ಒಂದು ಅವಧಿ ಇದೆಯಲ್ಲ, 7 ವರ್ಷ 7 ತಿಂಗಳು ಅಂತ ಬಹುಶಃ ಅನ್ಸುತ್ತೆ. ಆ ಒಂದು ಅವಧಿ ಈ ಸಂಕ್ರಾಂತಿಯ ಹೊತ್ತಿಗೆ ಸಿಎಂ ಸಿದ್ದರಾಮಯ್ಯನವ್ರದ್ದು ಮುಗಿಯಿತು. 7 ವರ್ಷ 8-9 ತಿಂಗಳೇನೋ ಅಲ್ಲಿಗೆ ಸಿಎಂ ಸಿದ್ದರಾಮಯ್ಯನವರ ಅವಧಿ ಮುಗಿಯುವ ಆಗುವ ಕಾರಣ ಅಲ್ಲಿಗೆ ದೇವರಾಜ್ ಅರಸು ಅವರ ಒಂದು ಸುದೀರ್ಘ ಆ ಮುಖ್ಯಮಂತ್ರಿಯ ಸ್ಥಾನದ ಒಂದು ದಾಖಲೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಮುರಿತಾರೆ. ಅಲ್ಲಿಗೆ 2.5 ವರ್ಷ ಕೂಡ ಕಂಪ್ಲೀಟ್ ಆಗಿರುವಂತೆ ಕಾಣುತ್ತೆ. ಸೊ ಆ ಅವಧಿಯ ನಂತರ ಇದೀಗ ಮುಖ್ಯಮಂತ್ರಿ ಪಟ್ಟಕ್ಕೆ ಏನು ಕಿತ್ತಾಟ ನಡೀತಾ ಇದೆಯಲ್ಲ ಡಿ.ಕೆ. ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯನವರ ನಡುವೆ, ಸೊ ಅದಾದ ನಂತರ ಇಲ್ಲಿ ಮೂರನೇ ವ್ಯಕ್ತಿ ಆಗಮನ ಆಗ್ತಾ ಇದೆ ಎನ್ನುವಂಥದ್ದಕ್ಕೆ ಸಾಕಷ್ಟು ಪುಷ್ಟಿಗಳು ಇಲ್ಲಿ ಇವತ್ತು ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳೇ ಒಂದು ರೀತಿ ಹೌದು ಆಗುವಂತ ಲಕ್ಷಣಗಳು ಇದೆ ಎನ್ನುವಂತೆ ರಾಜಕಾರಣದಲ್ಲಿ ಒಂದಷ್ಟು ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆಗಳನ್ನ ನಾವು ನೋಡಬಹುದು. ನಾನು ಆಗ್ಲೇ ಹೇಳಿದಾಗ 224 ಕ್ಷೇತ್ರಗಳ ಪರಿಚಯವಿರುವ ಒಬ್ಬ ಅನುಭವಿ ರಾಜಕಾರಣಿ 1972ಕ್ಕೆ ಶಾಸಕರಾಗಿ ಚುನಾಯಿತರಾದಂತ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇಷ್ಟು ವರ್ಷಗಳ ಕಾಲ ದಲಿತ ಮುಖ್ಯಮಂತ್ರಿ ಅಂತ ಅಲ್ದೇ ಇದ್ರು ಕೂಡ ಒಬ್ಬ ಮುಖ್ಯಮಂತ್ರಿ ಆಗಿ ಆಗ್ಲಿಲ್ವಲ್ಲ ಎನ್ನುವಂತ ನೋವು ಕೂಡ ಅವರಲ್ಲಿ ಇದೆ. ಇದೀಗ ರೈಟ್ ಟೈಮ್ ಅಂತಾನೆ ಹೇಳ್ಬೋದು. ನಿಮ್ಗೊಂದು ಪ್ರಸಂಗವನ್ನ ನೆನಪು ಮಾಡಿಸ್ತೀನಿ. ರಾಜ್ಯ ರಾಜಕಾರಣವನ್ನ ತೊರೆದು ರಾಷ್ಟ್ರ ರಾಜಕಾರಣದ ಕಡೆಗೆ ಮುಖ ಮಾಡುವಂತಹ ಸನ್ನಿವೇಶ ಇಲ್ಲಿ ಖರ್ಗೆ ಅವರಿಗೆ ಯಾವ ಸಂದರ್ಭದಲ್ಲಿ ಬಂತು ಅಂದ್ರೆ, ಶಾಸಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡೋದಕ್ಕೆ ಅಂತಾನೆ, ಅಂದ್ರೆ ಸಿಎಂ ಸಿದ್ದರಾಮಯ್ಯನವರ ನಡುವೆ ಮತ್ತೆ ಖರ್ಗೆ ಅವರ ನಡುವೆ ಒಂದು ನಾಯಕತ್ವದ ಒಂದು ಚರ್ಚೆ ಬರುತ್ತೆ ಇಂತಹ 2023ರಲ್ಲಿ. ಇಂತಹ ಸಂದರ್ಭದಲ್ಲಿ ಏನ್ ಖರ್ಗೆ ಅವರ ಪರವಾಗಿ ಅಷ್ಟು ಹೆಚ್ಚು ಶಾಸಕರ ಬಲ ಇರೋದಿಲ್ಲ. ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಬಹುತೇಕ ಎಲ್ಲಾ ಶಾಸಕರು ಕೂಡ ನಾಯಕತ್ವಕ್ಕೆ ಅಸ್ತು ಅಂತ ಹೇಳಿರ್ತಾರೆ. ಆಗ ಮತ್ತೆ ಏನು ರಾಷ್ಟ್ರ ರಾಜಕಾರಣದ ಕಡೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ ಮಾಡ್ತಾರೆ. ಆಗಿಂದ ಈಗಿಯವರೆಗೂ ಕೂಡ ಅವರು ಮತ್ತೆ ರಾಜ್ಯ ರಾಜಕಾರಣದ ಕಡೆಗೆ ಮುಖ ಮಾಡಲೇ ಇಲ್ಲ. ಬಟ್ ಈಗ ಒಂದು ರೀತಿಯ ರೈಟ್ ಟೈಮ್, ಸರಿಯಾದ ಸಮಯ ಖರ್ಗೆ ಅವರು ಮತ್ತೆ ಮರಳಿ ರಾಜ್ಯ ರಾಜಕಾರಣಕ್ಕೆ ಬರೋದಕ್ಕೆ ಅಂತ ಹೇಳ್ಬೋದು. ಈಗ
ಎಲ್ಲೋ ಒಂದು ಕಡೆ ಈ ಏನು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಈ ಒಂದು ಒನ್ ಟು ಒನ್ ಡಿಸ್ಕಷನ್ ಆಗಿರ್ಬೋದು, ರಾಜ್ಯಕ್ಕೆ ಪದೇ ಪದೇ ಅವರು ಬಂದು ಹೋಗುವಂಥದ್ದು, ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಇರುಸು ಮುರುಸು ಆಗುವಂತಹ ಕೆಲವೊಂದು ಅಧಿಕಾರಗಳಲ್ಲಿ ಹಸ್ತಕ್ಷೇಪ ಮಾಡ್ತಾ ಇರುವಂಥದ್ದು, ಇದೆಲ್ಲದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಖಂಡಿತವಾಗಿ ಇಲ್ಲ ಅಂತ ಹೇಳ್ಬೋದು. ಅಲ್ಲಿ ಎಐಸಿಸಿಯ ಮಲ್ಲಿಕಾರ್ಜುನ ಖರ್ಗೆ ಅವರ ಕೈವಾಡ, ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ಅಧಿಕಾರದ ಹಸ್ತಕ್ಷೇಪ ಇದೆ ಅಂತಾನೆ ಹೇಳ್ಬೋದು. ಈ ಸುರ್ಜೇವಾಲಾ ಅವರು ಶಾಸಕರನ್ನ ಕೂರಿಸ್ಕೊಂಡು ಒನ್ ಟು ಒನ್ ಡಿಸ್ಕಷನ್ ಮಾಡೋದಾಗ್ಲಿ, ಅಥವಾ ಮಂತ್ರಿಗಳ ಜೊತೆಗೆ ಸುದೀರ್ಘ ಚರ್ಚೆ ಮಾಡೋದಾಗ್ಲಿ, ಅಧಿಕಾರಿಗಳ ಮತ್ತೆ ಕ್ಷೇತ್ರದ ಏನು ಆಗು ಹೋಗುಗಳು ಏನಿದೆ ಎಲ್ಲ ರಿಪೋರ್ಟ್ ಕಾರ್ಡ್ ತೆಗೆದುಕೊಳ್ಳೋದಾಗ್ಲಿ, ಇದೆಲ್ಲವೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಅಣತಿ ಮೇಲೆ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡಿ, 2028ಕ್ಕೆ ಸಿಎಂ ಸಿದ್ದರಾಮಯ್ಯನವ್ರಿಗೆ 80 ವರ್ಷ ತುಂಬುತ್ತೆ. ಈ 80 ವರ್ಷ ಇಲ್ಲಿ ಬಿಜೆಪಿನಲ್ಲಿ 75 ವರ್ಷ ತುಂಬಿದಂತ ನರೇಂದ್ರ ಮೋದಿ ಆಗಿರ್ಬೋದು, ಅಥವಾ 75 ವರ್ಷಕ್ಕೆ ಮುಖ್ಯಮಂತ್ರಿ ಸ್ಥಾನದಿಂದ 75 ವರ್ಷ ತುಂಬಿದೆ ಅನ್ನೋ ಕಾರಣ ನೀಡಿ ಯಡಿಯೂರಪ್ಪನವ್ರನ್ನ ಕೆಳಗಡೆ ಇಳಿಸಿದ್ರು. ಅಂತಹ ಪರಿಸ್ಥಿತಿ ಇಲ್ಲಿ ಕಾಂಗ್ರೆಸ್ ನಲ್ಲಿ ಏನೂ ಇಲ್ಲ. 2028ಕ್ಕೂ ಕೂಡ ನನ್ನ ಒಂದು ಅಧಿಕಾರದಲ್ಲಿ, ನನ್ನ ಒಂದು ನೇತೃತ್ವದಲ್ಲೇ ಚುನಾವಣೆಯನ್ನ ಎದುರಿಸ್ತೀವಿ ಅಂತ ಹೇಳಿರುವಂತಹ ಸಿಎಂ ಸಿದ್ದರಾಮಯ್ಯನವ್ರಿಗೆ 80 ವರ್ಷ ಕಂಪ್ಲೀಟ್ ಆಗುವಂತೆ ಕಾಣುತ್ತೆ. ಇಲ್ಲಿ 82 ವರ್ಷದ ಮುಖ್ಯಮಂತ್ರಿ ಖರ್ಗೆ ಅವರು ಒಂದ್ ಕಡೆ ಆದ್ರೆ, ಈಗ ಸದ್ಯ 82 ವರ್ಷ ವಯಸ್ಸಿನ ಖರ್ಗೆ ಅವರು ಮತ್ತೊಂದು ಕಡೆ, ಈಗ 2028ಕ್ಕೆ 80 ವರ್ಷ ತುಂಬುವಂತ ಸಿಎಂ ಸಿದ್ದರಾಮಯ್ಯನವರು, ಇವರಿಬ್ಬರನ್ನ ಅಳೆದು ತೂಗಿ ನೋಡಿದಲ್ಲಿ ಇಲ್ಲಿ ಸಿದ್ದರಾಮಯ್ಯನವರ ಕೆಳಗೆ ಇಳಿಸುವಂತಹ ಯಾವುದೇ ಒಂದು ಕಾರಣಗಳು ಕೂಡ, ಬಲವಾದ ಕಾರಣಗಳು ಕೂಡ ಇಲ್ಲಿ ಹೈಕಮಾಂಡ್ಗೆ ಸಿಗ್ತಾ ಇಲ್ಲ. ಹಾಗೆ ನೋಡಿದ್ರೆ ನಿಮ್ ಮತ್ತೊಂದು ಏನಂದ್ರೆ, ಇಲ್ಲಿ ಸಿಎಂ ಸಿದ್ದರಾಮಯ್ಯನವರ ಹಂಗೆ ಇಳಿಸಿದ್ದೇ ಆದಲ್ಲಿ ಒಂದಷ್ಟು ಹೈಕಮಾಂಡ್ಗೂ ಕೂಡ ಅದರ ಅರಿವಿದೆ. ಇಲ್ಲಿ ಮುಂದಿನ 2028ರವರೆಗೂ ಖರ್ಗೆ ಅವರ ನೇತೃತ್ವದಲ್ಲಿ ಚುನಾವಣೆ ಎದುರಿಸಿದ್ದೇ ಆದಲ್ಲಿ ಕಂಪ್ಲೀಟ್ ಆಗಿ ಇಲ್ಲಿ ದಲಿತ ಮತಗಳನ್ನ ಇಲ್ಲಿ ಓಲೈಕೆ ಮಾಡ್ಕೊಬಹುದು, ವೋಟ್ ಬ್ಯಾಂಕಿಂಗ್ ತೆಗೆದುಕೊಳ್ಬಹುದು ಎನ್ನುವುದು ಒಂದು ಲೆಕ್ಕಾಚಾರ ಆದ್ರೆ, ಮತ್ತೊಂದು ಕಡೆ ಇಲ್ಲಿ ಕುರುಬ ಮತಗಳು ಬಹುತೇಕ ಕೈ ತಪ್ಪುವಂತಹ ಭಯದಲ್ಲಿ ಹೈಕಮಾಂಡ್ ಇರುವಂತದ್ದು. ಇದೆಲ್ಲದರ ಲೆಕ್ಕಾಚಾರದಲ್ಲೂ ಕೂಡ ಹೈಕಮಾಂಡ್ ಇರುತ್ತೆ. ಮತ್ತೊಂದು ಕಡೆ ಇಲ್ಲಿ ಗಮನಾರ್ಹ ಸಂಗತಿ ಏನಂದ್ರೆ, ಇಲ್ಲಿ ಇಳಿಸುವಂತಹ ಪ್ರಕ್ರಿಯೆಯಲ್ಲಿ ಹೈಕಮಾಂಡ್ ನೇರವಾಗಿ ಒಂದು ಬಲವಾದ ಒಂದು ಶಕ್ತಿ ಅಥವಾ ಕೀಲಿ ಕೈ ಹೈಕಮಾಂಡ್ ಕೈನಲ್ಲೇ ಇದೆ ಅಂತ ಕೂಡ ಇಲ್ಲಿ ಹೇಳೋದಕ್ಕಾಗೋದಿಲ್ಲ. ಸಿದ್ದರಾಮಯ್ಯನವರಿಗೆ ಎಷ್ಟು ಶಾಸಕರ ಬಲ ಇದೆ, ಜೊತೆಯಲ್ಲಿ ಖರ್ಗೆ ಅವರಿಗೆ ಎಷ್ಟು ಶಾಸಕರ ಬಲ ಇದೆ ಅಂದ್ರೆ, ಇಳಿಸುವಂತಹ ಪ್ರಕ್ರಿಯೆ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಈ 2.5 ವರ್ಷಗಳ ಅವಧಿಯ ಆ ಒಂದು ಕಮಿಟ್ಮೆಂಟ್ ಅಂತೆ ಇಳಿಸುವಂತ ಪ್ರಕ್ರಿಯೆಗೆ ಬಂದಂತ ಸಂದರ್ಭದಲ್ಲಿ ಹೈಕಮಾಂಡ್ ಕೂಡ ಈ ಶಾಸಕರ ಬೆಂಬಲವನ್ನು ಕೂಡ ಇಲ್ಲಿ ಅಬ್ಸರ್ವ್ ಮಾಡುತ್ತೆ, ಅದನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ. ಸುಮಾರು ಒಂದು 50% ಏನಾದ್ರೂ ಸಿಎಂ ಸಿದ್ದರಾಮಯ್ಯನವರಿಗೆ ಶಾಸಕರ ಬೆಂಬಲ ಇದ್ದು, ಇನ್ನುಳಿಕೆ ಆಗೊಮ್ಮೆ ಏನಾದ್ರೂ ಡಿ ಕೆ ಶಿವಕುಮಾರ್ ಅವರಿಗೆ ಅಷ್ಟು ಪರ್ಸೆಂಟೇಜ್ ಅಂದ್ರೆ ಒಂದು 50% ಕೂಡ ಶಾಸಕರ ಬೆಂಬಲ ಇಲ್ಲ ಅಂದ ಪಕ್ಷದಲ್ಲಿ ಇಲ್ಲಿ ಖರ್ಗೆ ಅವರ ಎಂಟ್ರಿ ಆದ್ರೂ ಕೂಡ ಇಲ್ಲಿ ಅಚ್ಚರಿ ಪಡಬೇಕಾಗಿಲ್ಲ. ಯಾಕಂದ್ರೆ ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಬರ್ತಾರೆ ಅಂತ ಅಂದ ತಕ್ಷಣವೇ ಅಲ್ಲೊಂದಷ್ಟು ಆಪೋಸ್ ಮಾಡೋದಕ್ಕೆ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಬಂದ್ರು ಕೂಡ ಆಪೋಸ್ ಮಾಡೋದಿಲ್ಲ. ಬಟ್ ಡಿ ಕೆ ಶಿವಕುಮಾರ್ ಅವರು ಯಾವಾಗ ಮುಖ್ಯಮಂತ್ರಿ ಪಟ್ಟಕ್ಕೆ ಆಯ್ಕೆ ಆಗ್ತಾರೆ ಅಥವಾ ಆ ಒಂದು ರೇಸ್ ನಲ್ಲಿ ಇದ್ದಾರೆ, ಅಥವಾ ಆಯ್ಕೆಯ ಪ್ರಕ್ರಿಯೆ ಬಂದಾಗ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ನಿಲ್ಲೋದಕ್ಕೆ ಅಂತಾನೆ ಒಂದು ಬಣ ಇದೆ. ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, HC ಮಾದೇವಪ್ಪ ಅವರಾಗಿರ್ಬೋದು, ಅಥವಾ ಜಿ ಪರಮೇಶ್ವರ್ ಆಗಿರ್ಬೋದು, KN ರಾಜಣ್ಣ ಪ್ರಮುಖವಾಗಿ ಕ್ರಾಂತಿ ಆಗುತ್ತೆ ಅಂತೇಳಿ ಸ್ಟೇಟ್ಮೆಂಟ್ ಪದೇ ಪದೇ ಕೊಡುವಂತಹ KN ರಾಜಣ್ಣ ಅವರಾಗಿರ್ಬೋದು, ಇವರೆಲ್ಲರ ವಿರೋಧದ ನಡುವೆ ಡಿ ಕೆ ಶಿವಕುಮಾರ್ ಅವರು ಅಷ್ಟ ಸುಲಭವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂರೋದಕ್ಕೆ ಸಾಧ್ಯ ಇಲ್ಲ. ಆಗ ಅವಕಾಶ ಅಂದ್ರೆ ಇಬ್ಬರ ಕಿತ್ತಾಟದಲ್ಲಿ 3ನೇಯವರಿಗೆ ಲಾಭ ಎನ್ನುವಂತೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅಂತಹ ಸಂದರ್ಭದಲ್ಲಿ ಆ ಒಂದು ಒಳ ಲಾಭವನ್ನ ಪಡೆದುಕೊಳ್ಳುವ ಅವಕಾಶ ಇದೆ ಅಂತಾನೆ ಹೇಳ್ಬೋದು. ಇಲ್ಲಿ ಮತ್ತೊಂದು ಬಲವಾದ ಕಾರಣಗಳು ಬೇಕು. ಈಗ ನಾಯಕತ್ವದ ಕೊರತೆಯೂ ಇಲ್ಲ. ಆಗ ನೋಡಿದ್ರೆ ಪಾಪ್ಯುಲಾರಿಟಿ ವಿಚಾರವಾಗಿ ಅಥವಾ ನಾಯಕತ್ವದ ವಿಚಾರವಾಗಿ ಈಗ ಯಾವುದೇ ಕೊರತೆ ಇಲ್ಲದ ಸಿಎಂ ಸಿದ್ದರಾಮಯ್ಯನವ್ರನ್ನ ಇಳಿಸೋದಕ್ಕೆ ಇಲ್ಲಿ ಕಾರಣಗಳು ಹೈಕಮಾಂಡ್ಗೂ ಕೂಡ ಬಲವಾದ ಕಾರಣಗಳು ಸಿಗ್ತಾ ಇಲ್ಲ. ಈ ಹಿಂದಿನ ಇತಿಹಾಸ ತೆಗೆದುಕೊಂಡ್ರೆ, ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಶಾಸಕರ ದೂರು ದುಮ್ಮಾಲು ಏನಿತ್ತು ಅಂದ್ರೆ, ಅವರು ಅಧಿಕಾರವನ್ನು ನಡೆಸೋದಕ್ಕೂ ಅಸಮರ್ಥರಾಗಿದ್ರು, ಅವರು ಬರ್ತಾನೆ ಇರಲಿಲ್ಲ, ಜೊತೆಯಲ್ಲಿ ಅನಾರೋಗ್ಯ ಕೂಡ ಅವರಿಗೆ ಕಾಡ್ತಾ ಇತ್ತು ಎನ್ನುವಂತ
ಒಂದು ಹೇಳಿಕೆಗಳನ್ನ ಅಂದ್ರೆ ಶಾಸಕರ ಒಂದು ಅಭಿಪ್ರಾಯವನ್ನ ಪಡೆದು ಸೊ ಆಗ ಏನು ವೀರೇಂದ್ರ ಪಾಟೀಲ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವಂತ ಪ್ರಕ್ರಿಯೆ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಏನು ಬಂದಿಲ್ಲ. ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತುಂಬಾ ಆಕ್ಟಿವ್ ಆಗಿದ್ದಾರೆ, ಅಥವಾ ಅವರ ಸಂಘಟನೆ ಚತುರತೆ ಅಥವಾ ಅಧಿಕಾರದ ಒಂದು ಚಾಕಚಕ್ಯತೆ ಎಲ್ಲಾ ವಿಚಾರದಲ್ಲೂ ಕೂಡ ಸಿದ್ದರಾಮಯ್ಯನವರು ಇಲ್ಲಿ ವೀಕ್ ಅಂತ ಹೇಳಿ ಹೈಕಮಾಂಡ್ಗೆ ಕೂಡ ಎಲ್ಲೂ ಕೂಡ ಅನಿಸ್ತಾ ಇಲ್ಲ. ಹಾಗಾಗಿ ರಾಜ್ಯ ರಾಜಕಾರಣಕ್ಕೆ ಎಐಸಿಸಿ ಮಲ್ಲಿಕಾರ್ಜುನ ಖರ್ಗೆ ಅವರ ಆಗಮನ ಆದ್ರೂ ಕೂಡ ಇಲ್ಲಿ ಇಂಡೈರೆಕ್ಟ್ ಆಗಿ ಈಗ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಒಂದಷ್ಟು ಆಗ್ಲೇ ಹೇಳಿದಾಗೆ ಹಸ್ತಕ್ಷೇಪ ಮಾಡುವಂಥದ್ದು, ಈಗ ಮತ್ತೆ ಏನು ಜಾತಿ ಗಣತಿಯನ್ನ ಮತ್ತೆ ಮರು ಜಾತಿ ಗಣತಿ ಮಾಡಿಸಿರುವಂತದ್ದಾಗಿರ್ಬೋದು, ಅಥವಾ SC/ST ನೌಕರರ ಆ ಒಂದು ಅಧಿಕಾರಿಗಳಿಗೆ ಮುಂಬಡ್ತಿ ನೀಡುವಂತಹ ವಿಚಾರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ಹಸ್ತಕ್ಷೇಪ ಆಗಿರ್ಬೋದು, ಮತ್ತೆ CM DCM ದೆಹಲಿನಲ್ಲೇ ಇರುವಾಗಲೇ ಇವರೊಂದು ಪ್ರತ್ಯೇಕ ಒಂದು ಮೀಟಿಂಗ್ ಮಾಡಿರುವಂಥದ್ದು, ಈ ಎಲ್ಲವನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ಇಬ್ಬರ ಜಗಳದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಈ ಒಂದು ಕಿತ್ತಾಟದ ನಡುವೆ ರೇಸ್ ನಲ್ಲಿ ಮೂರನೇ ವ್ಯಕ್ತಿಗೆ ಇಲ್ಲಿ ಲಾಭ ಆದ್ರೂ ಕೂಡ ಇಲ್ಲಿ ಅಚ್ಚರಿ ಪಡುವಂತದ್ದು ಎಂತದ್ದು ಇಲ್ಲ. ಯಾಕಂದ್ರೆ ಏನ್ ಬೇಕಂದ್ರೂ ಆಗ್ಬಹುದು. ಮುಖ್ಯಮಂತ್ರಿ ಆಗಿ 1972ರಲ್ಲಿ ಶಾಸಕರಾದಂತ ಖರ್ಗೆ ಅವರಿಗೆ ಒಂದು ದೊಡ್ಡ ಕೊರಗಿದೆ, ನಾನು ಮುಖ್ಯಮಂತ್ರಿ ಆಗ್ಲಿಲ್ಲ ಎನ್ನುವಂಥದ್ದು. ಇದೀಗ ರೈಟ್ ಟೈಮ್ ಅಂತಾನೆ ಹೇಳ್ಬೋದು. ಅಂತಹದೊಂದು ಅವಕಾಶ ಇದೀಗ ಏನು ಮುಖ್ಯಮಂತ್ರಿ ಆಗುವಂತ ಒಂದು ದೊಡ್ಡ ಅವಕಾಶ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ಇದೆ ಅಂತಾನೆ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಪ್ರಕಾರ ಸಂಕ್ರಾಂತಿಯ ಹೊತ್ತಿಗೆ ಬಹುತೇಕ ದೇವರಾಜ್ ಅರಸು ಅವರ ಅವಧಿಯನ್ನ ಪೂರ್ಣಗೊಳಿಸಿರ್ತಾರೆ CM ಸಿದ್ದರಾಮಯ್ಯನವರು. ಆ ಹೊತ್ತಿಗೆ DK ಶಿವಕುಮಾರ್ ಅವರನ್ನೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಇನ್ನುಳಿದ 2.5 ವರ್ಷಗಳ ಅವಧಿಗೆ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರನ್ನೇ ಮುಂದುವರಿಸ್ತಾರ, ಅಥವಾ ಇಬ್ಬರ ಜಗಳದಲ್ಲಿ CM DCM ಅವರ ಇಬ್ಬರ ಜಗಳದಲ್ಲಿ ಮೂರನೇ ವ್ಯಕ್ತಿಯಾಗಿ ಖರ್ಗೆ ಅವರಿಗೆ ಲಾಭ ಪಡೆದುಕೊಳ್ತಾರ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾ ಇರಿ ಪ್ರತಿಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.